ಅವತ್ತು ನಮ್ಮ ಜಾಜಕ್ಕೆ ಏನ್ ಹೇಳ್ತಾರೆ ನೆನ್ಪಿದ್ಯಾ? ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ್ತಿದ್ದವರು ಏಕದಮ್ 500 ರೂಪಾಯಿ ಕೊಟ್ಬಿಟ್ಟು ಹೋಗಿದ್ದಾರೆ ಅಂದ್ರೆ ಜ್ಞಾಪಕ ಇಲ್ದಿರ ಇರುತ್ತೇನೋ. ಅದು ಏನ್ ಹೇಳಿದಾರ ನೋಡ ಹೇಳು. ತಾಕತ್ತಿದ್ರೆ ಅದೇನ್ ಹೇಳಿದಾರೆ ಅಂತ ನೀನ್ ಹೇಳು. ನೋಡು, ನಮ್ಮಿಬ್ಬರಲ್ಲಿ ಯಾಕೋ ಪರೀಕ್ಷೆ? ನಿನಗ್ ಗೊತ್ತಿರೋಷ್ಟನ್ನ ನೀನ್ ಹೇಳು, ನನಗ್ ಗೊತ್ತಿರೋಷ್ಟನ್ನ ನಾನ್ ಹೇಳ್ತೀನಿ. ಒಟ್ನಲ್ಲಿ ಈ ವಿಷಯ ಯಾರಿಗೂ ತಲುಪಬೇಕೋ ಅವ್ರಿಗೆ ತಲುಪ್ಬಿಟ್ರೆ ನಮ್ಗಷ್ಟೇ ಸಾಕಪ್ಪ. ಚಂಪಾ ಪಾಂಡುರಂಗಂಗೆ ಡೈರೆಕ್ಟ್ ಆಗಿ ಏನು ತಗೊಂಡೋಗಿ ಕೊಡಾಗಿಲ್ಲ. ಅದೇನೇ ಕೊಡ್ಬೇಕಾದ್ರೂ ಮೊದಲು ನಮ್ಗೆ ತಂದ್ಕೊಡ್ಬೇಕು. ಆಮೇಲೆ ಅದನ್ನ ತಗೊಂಡೋಗಿ ನಾವು ಪಾಂಡುರಂಗ ಕೊಡ್ಬೇಕು. ಕರೆಕ್ಟ್ ಆಗಿ ಹೇಳಿದಾರ ಕಣ. ಈ ಚಂಪಾ ನಮ್ಮ ಜಾಜಕ್ಕೆ ಇಲ್ದಿರೋ ಟೈಮನ್ನ ನೋಡ್ಕೊಂಡೆ ಬಾಲ ಬಿಡ್ತಾಳೆ. ಹುಷಾರು. ನಾನು ಹುಷಾರಾಗೇ ಇದ್ದೀನಿ, ನೀನು ಹುಷಾರ್ ತಪ್ಪಿಟ್ಟಿಯ. ಚಂಪಾ 1 ಮಿನಿಟ್. ಏನದು? ಕಣ್ಕಾಣಲ್ವಾ? ಕಾಫಿ. ಅದು ಕಾಫಿ ಅಂತ ನಮಗೂ ಗೊತ್ತೇ, ಅದನ್ನ ಯಾರಿಗೆ ಕೊಡಕ್ ತಗೊಂಡ್ ಹೋಗ್ತಿದ್ಯಾ? ಇನ್ಯಾರ್ಗೆ? ನಮ್ಮ ಯಜಮಾನ್ರಿಗೆ. ನಮ್ ಪಾವನ್ಗೆ ತಾಳಿ ಕಟ್ಟಿಸ್ಕೊಂಡಿರೋ ನಮ್ಮ ಜಾಜಿ ಅದಕ್ಕೇನೆ ಅವ್ರನ್ನ ಯಜಮಾನ್ರಿ ಅಂತ ಕರೆಯಲ್ಲ. ನೀನೇನು ಅವ್ರನ್ನ ಯಜಮಾನ್ರಿ 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 ಅಂತ ಕರೆಯೋದು? ಕರೀತಿಲ್ವಲ್ಲ, ಅದಕ್ಕೆ ನಾನ್ ಪ್ರೀತಿಯಿಂದ ಕರಿತಾ ಇದ್ದೀನಿ. ಅವ್ರ ಕಡೆಯಿಂದ ಆಗ್ತಿರೋ ದುಃಖನ ನನ್ ಕಡೆಯಿಂದ ಕಳೀತಾ ಇದ್ದೀನಿ. ಕೂಡೋದು ಕಳಿಯೋದನ್ನ ನಮ್ಮ ಹತ್ರ ಇಟ್ಕೋಬೇಡ. ನಾವು ಮನ್ಸ್ ಮಾಡಿದ್ರೆ ಜಾಜಕ್ಕೆ ಹೇಳಿ ನಿನ್ನ ಸಂಬಳನ ಕಳೆದು ಬಿಡ್ತೀವಿ. ಕೂಡಕ್ಕೆ ಕಳಿಯಕ್ಕೆ ಆಯಮ್ಮ ಯಾವ ದಾಸಮ್ಮನೋ. ನಾನು ಮನ್ಸ್ ಮಾಡಿದ್ರೆ ಆಯಮ್ಮನೆ ಭಾಗಾಕಾರ ಮಾಡಿ ನಿಶೇಷ ಮಾಡ್ಬಿಡ್ತೀನಿ. ಓಕೆ ಓಕೆ. ಏ ಚಂಪಾ, ಜಾಜಕ್ಕೆ ಹೋಗ್ಬೇಕಾದ್ರೆ ಏನ್ ಹೇಳಿದ್ರಿ ಅಂತ ನಿನ್ ಜ್ಞಾಪಕ ಇದೆಯಾ? ನಾನ್ ನಮ್ಮ ಯಜಮಾನ್ರಿಗೆ ಏನೇ ಕೊಡೋದಿದ್ರು ಅದನ್ನ ನಿಮಗ್ ಕೊಡ್ಬೇಕು, ನೀವ್ ತಗೊಂಡೋಗ್ ಅವ್ರಿಗೆ ಕೊಡ್ಬೇಕು ಅಂತ. ಇಷ್ಟೆಲ್ಲ ಗೊತ್ತಿದ ಮೇಲೂ ನೀನೇ ಹೋಗಿ ಕಾಫಿ ಕೊಡ್ತಾ ಇದ್ದಲ್ಲ, ನಿನ್ ತಲೆ ನನ್ ಬುದ್ಧಿ ಇದೆ ಇಲ್ಲ ಆಮೇಲೆ ಲಗ್ನ ಇದೆಯಾ? ಅದಕ್ಕೆ ತಗೊಂಡೋಗ್ ಕೊಡಲೇ. ಕಾಫಿ ಬಿಸಿ ಇದೆ ಅಂತ ಹೇಳಕ್ಕಾಗಲ್ಲ. ಕಾಫಿ ಯಾವಾಗ್ಲೂ ಬಿಸಿಯಾಗೇ ಇರುತ್ತೆ, ಜ್ಯೂಸ್ ತಣ್ಣಗಿರೋದು. ಟ್ರೇ ಸಮೇತ ತಗೊಳಕ್ಕೆ ನಿನ್ಗೇನ್ ಬಂದಿತ್ತು ದಾಡಿ? ಆಯ್ತು, ಲೈ ಬಿಟ್ಲಾ, ನಾ ಸ್ವಲ್ಪ ಸುಧಾರಿಸ್ಕೊತೀನ. ಈ ಕಾಫಿ ತಗೊಂಡೋಗ್ಬಿಟ್ಟು ಆ ಎಡಗೈ ಬಲ್ಗೈ ಕೊಡ. ಒಂದ್ ಕಾಫಿ ತಂದು ಕೊಡೋದಕ್ಕೆ ಎಷ್ಟು ಹೊತ್ತೆ ಮಾಡ್ತೀಯ? ಅಯ್ಯೋ, ಸರಿಯಾಗಿ ಕಣ್ಣು ಬಿಟ್ಟು ನೋಡಿ. ತಂದು ಕೊಟ್ಟಿರೋದು ಚಂಪಲ್ಲ, ಗಂಡುಗಳು ಎಂಬುದು ಏಕೈಕ ಮನೆ ಅಳಿಯ. ಅವಳಿ ಅಂದರೆ ನಿಮ್ಮನ್ನ ಮನೆಗೆ ತುಂಬಿಸ್ಕೊಂಡಿದ್ದಕ್ಕೂ ಆರ್ಥಿಕ ಆಯ್ತು ಬಿಡಿ. ಬಾಬಾ, ಕಾಫಿ ಹೇಗಿದೆ? ಮಾಡಿದ್ಯಾರು? ಚಂಪನೆ ಮಾಡಿದ್ದು. ಮತ್ ನೀವೇನ್ ಕೇಳೋದು? ತಂದಿದ್ ನಾನಲ್ವಾ? ತಂದಿರೋದು ಮಾತ್ರ ಅಲ್ಲ, ತೊಳೆದಿಡೋದು ನೀವೇ. ಬಾಬಾ, ಇನ್ನು ಮೇಲೆ ನಿಮ್ಗೆ ಏನೇ ಬೇಕಾದ್ರೂ ನಮ್ಮನ್ನ ಕೇಳಿ, ನಾವ್ ತಂದ್ಕೊಡ್ತೀವಿ. ಜಾಜಕ್ಕೆ ಮನೆಗೆ ಬರೋರ್ಗು ಇದೇ ರೂಲ್ಸ್ ಅಪ್ಲೈ ಆಗುತ್ತೆ. ಸರಿ ಬಿಡಿ, ಜಾಗ ಖಾಲಿ ಮಾಡಿ. ಸುಮ್ನೆ ಜಾಗ ಖಾಲಿ ಮಾಡಕ್ಕಾಗತ್ತಾ? ಎಷ್ಟು ಕೊಟ್ರೆ ಜಾಗ ಖಾಲಿ ಮಾಡ್ತೀರಿ? ಏನ್ ನಿಮ್ ಕೈ ತಾಕತ್ ಎಷ್ಟಿದೆಯೋ ಅಷ್ಟು ಕೊಟ್ಬಿಡಿ ತಗೊಂಡ್ಬಿಡ್ತೀವಿ. ಹಾಗಿದ್ರೆ ಕಣ್ಣು ಮುಚ್ಕೊಳ್ಳಿ, ಕೊಡ್ತೀನಿ. ಗಂಟನ ಮುಚ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬಂದು ಮತ್ತೆ ಕೊಡ್ತೀನಿ. ಕರಾಟೆಲಿ ಇದು ಒಂದು ಪಟ್ಟು ಏನಿವಾಗ? ಚಂಪಾ ಬೈಲಿ ಬೈಲಿ. ಏನು ಹೋಗಿ ಡೈರೆಕ್ಟ್ ಆಗಿ ಮಾತಾಡಿಸ್ತಾ ಇದೆಯಲ್ಲ. ಮೊದ್ಲು ಅರ್ಜಿನ ಇಲ್ಲಿ ಗುಜರಾಯಿಸು, ನಾನು ಹೋಗಿ ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತೀನಿ. ಅದು ಯಜಮಾನ್ರು ಯಾಕೋ ಅವಾಗ್ಲೇ ನನ್ ಮೇಲೆ ಕೂಗಾಡ್ತಿದ್ರು, ಅದಕ್ಕೆ ಸ್ವಲ್ಪ ಅವ್ರ ಕಿವಿ. ಆಯ್ತು, ನೀನು ನನ್ನ ಕಿವಿ ಹಿಂಡು, ನಾನು ಹೋಗಿ ಪಾಂಡುರಂಗನ್ ಕಿವಿ ಹಿಂಡ್ತೀನಿ. ಸರಿ ಬಾಯ್ಲಿ. ನನ್ ಕೋಪ ಕಡಿಮೆ ಆಯ್ತು. ಹಿಂಡ್ತೀನಿ ಅಂತ ಕಿತ್ತ ಬಿಟ್ಲು. ಪಾಂಡುರಂಗನಿಗೆ ಸರಿಯಾಗಿ ಕಿವಿ ಹಿಂಡ್ಬೇಕು. ಪಾಂಡುರಂಗ, ನಾನ್ ನಿನ್ ಕಿವಿ ಹಿಂಡ್ತೀನ? ನೀನ್ ಯಾಕಪ್ಪ ನನ್ನ ಕಿವಿ ಹಿಂಡ್ಬೇಕು? ಚಂಪಾ ನನ್ ಕಿವಿ ಹಿಂಡಿದ್ಲು, ನಾನ್ ನಿನ್ ಕಿವಿ ಹಿಂಡ್ತೀನಿ. ಅವಳನ್ನ ನಿನ್ನ ಕಿವಿ ಹಿಂಡೋದಕ್ಕೂ ನೀನ್ ನನ್ ಕಿವಿ ಹಿಂಡೋದಕ್ಕೂ ಏನಪ್ಪ ಸಂಬಂಧ? ಚಂಪಾ ನಿನಗೆ ಡೈರೆಕ್ಟ್ ಆಗಿ ಕಿವಿ ಹಿಂಡೋದಕ್ಕೆ ಆಗಲ್ವಲ್ಲ, ಅದಕ್ಕೆ ಅವಳು ನನ್ ಕಿವಿ ಹಿಂಡಿದಾಳೆ. ಈಗ ನಾನು ನಿನ್ನ ಕಿವಿ ಹಿಂಡ್ಬೇಕು. ಹಾಗ ಸ್ವಲ್ಪ ಇರು, ರೆಡಿ ಆಗ್ತೀನಿ. ನಿನ್ನ ಸ್ನೇಹಿತ ಆ ಕಡೆ ರೆಸ್ಟ್ ಮಾಡ್ತಿದ್ದಾನೆ, ನೀನು ಹೋಗಿ ರೆಸ್ಟ್ ಮಾಡು. ಆಮೇಲೆ ಬಂದು ಇಬ್ರು ವಿಚಾರಿಸ್ಕೊಳ್ತೀನಿ. ತಗೊಳ್ಳಿ ಆಪಲ್ಲು. ಅಯ್ಯೋ, ಹೋದ್ರೆ ಹೋಗ್ತಿತ್ತು, ಯಾಕೆ ಸುಮ್ಮನೆ ರಿಸ್ಕ್ ತಗೊಳಕ್ ಹೋದ್ರಿ? ನೋಡಿ, ದುಡ್ಡು ಕೊಟ್ಟಿರೋ ಹಣ್ಣಾಗ್ಲಿ ಕೊಟ್ಕೊಂಡಿರೋ ಹೆಣ್ಣಾಗ್ಲಿ ರಸ್ತೆ ಪಾಲಾಗ್ಬಾರ್ದು.
ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನನ್ನ ಹೆಸರು ತೇಜಸ್ವಿನಿ ಅಂತ. ನಾನು ಪಾಂಡುರಂಗ ಗಂಡುಗುಲಿ. ನಂದಿನ್ನೂ ಮದ್ವೆ ಆಗಿಲ್ಲ. ನನ್ನ ಕರ್ಮಕ್ಕೆ ಆಗಿದೆಯೇ? ಒಂದೇ ಸಲ ತಾನೆ? ಸಾಲ್ದೇನ್ರಿ? ಫೋನ್ ಕೊಡಿ. ತಗೊಳ್ಳಿ. ಈಗ ನಿಮ್ ನಂಬರ್ ನನ್ನ ಹತ್ರ ಇದೆ, ನನ್ನ ನಂಬರ್ ನಿಮ್ ಹತ್ರ ಇದೆ. ಓಕೆ, ಬಾಯ್. ಬಾಯ್. ಜಗತ್ನಲ್ಲಿ ಇಷ್ಟು ಒಳ್ಳೆ ಹುಡುಗಿಯರು ಇರ್ತಾರಂತ ಗೊತ್ತೇ ಇರ್ಲಿಲ್ಲ. ನಾವ್ ಯಾಕೆ ಬೇಗ ಮದುವೆ ಆಗಿ ಟೋಪಿ ಬೀಳ್ತೀವಿ? ಡಾಕ್ಟ್ರೆ, ನಾನು ಹಾಟ್ ಆಡಾಡೋ ಸುಬ್ಬಣ್ಣ ಮಾತಾಡ್ತಿರೋದು. ಮಾತ್ರೆ ತಗೊಂಡಾಗ ಕಮ್ಮಿ ಇರುತ್ತೆ, ಬಿಟ್ಟೆ ಜಾಸ್ತಿ ಆಗಿಬಿಡುತ್ತೆ. ನನಗೆ ಮಗಳದ್ದೇ ಚಿಂತೆ. ಒಬ್ಬಳೇ ಮಗಳು, ಬೇಕಾದಷ್ಟು ಆಸ್ತಿ ಇದೆ. ಅವಳಿಗೊಂದು ಮದುವೆ ಆಗೋವರೆಗೂ ನನಗೆ ಪ್ರಾಬ್ಲಮ್ ಇದ್ದಿದ್ದೆ. ಇತ್ತೀಚೆಗೆ ನನಗೆ ಎದೆ ನೋವು ಜೊತೆಗೆ ತಲೆನೋವು ಶುರು ಆಗುತ್ತಿದೆ ಡಾಕ್ಟ್ರೆ. ಒಂದು ನಿಮಿಷ, ಆಮೇಲೆ ಮಾತಾಡ್ತೀನಿ. ಡ್ಯಾಡಿ, ಯಾಕೆ ಸುಮ್ನೆ ನನ್ ಮದ್ವೆ ಬಗ್ಗೆ ಯೋಚನೆ ಮಾಡಿ ಮಾಡಿ ಟೆನ್ಷನ್ ತಗೋತೀರಾ? ಡಾಕ್ಟರ್ಗಳು ಬದುಕಬೇಕಲ್ಲಮ್ಮ. ನನ್ ಮದ್ವೆ ಬಗ್ಗೆ ಇನ್ ಮುಂದೆ ಟೆನ್ಷನ್ ಮಾಡ್ಕೋಬೇಡಿ. ಯಾಕಮ್ಮ? ನಾನು ಆಗ್ಲೇ ಒಂದ್ ಹುಡ್ಗನ ನೋಡ್ಕೊಂಡಿದ್ದೀನಿ. ಯಾರ ಮಾರು ಅದೃಷ್ಟಶಾಲಿ? ಶಾಲೆ ವಾಹನ ಶಕ ಎಷ್ಟಲ್ಲಿ ಹುಟ್ಟಿದವನು? ವಯಸ್ಸು ಗೊತ್ತಿಲ್ಲ, ಹೆಸರು ಪಾಂಡುರಂಗ ಗಂಡುಗಲಿ. ತುಂಬಾ ಹೆಲ್ಪಿಂಗ್ ನೇಚರು. ಏನು ಹೆರಿಗೆ ಆಸ್ಪತ್ರೆ ಸೇರಿಸೋವರೆಗೂ ಹೆಲ್ಪ್ ಮಾಡ್ತಾನಂತ? ಡ್ಯಾಡಿ, ನೀವ್ ಕಾಮಿಡಿ ಮಾಡ್ಬೇಡಿ. ತುಂಬಾ ಒಳ್ಳೆ ಹುಡುಗ ಅವನು. ಹುಡುಗ ಏನು ಒಳ್ಳೆನು ಇರ್ಬೋದಮ್ಮ, ಆದ್ರೆ ಅವನಿಗೆ ಈಗಾಗಲೇ ಮದುವೆ ಆಗಿದೆಯೋ ಇಲ್ವೋ ಎಲ್ಲ ವಿಚಾರಿಸ್ಬೇಕಾಗಿತ್ತು. ವಿಚಾರಿಸಿ ಡ್ಯಾಡಿ, ಈಗಾಗ್ಲೇ ಅವ್ರಿಗೆ ಮದ್ವೆ ಆಗಿದೆಯಂತೆ. ಏನು, ಅವನಿಗೆ ಮದುವೆ ಆಗಿದ್ಯಾ? ಹೌದು ಡ್ಯಾಡಿ, ಆದ್ರೂ ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ಇಲ್ಲಿವರೆಗೂ ನೋಡಿರೋ ಹುಡುಗರಲ್ಲಿ ಪಾಂಡುರಂಗ ಒಬ್ರೆ ನನ್ ಮನ್ಸನ್ನ ಕದ್ದಿರೋದು. ಫೋನ್ ನಂಬರ್ ಕೊಡ್ತೀನಿ, ಹೋಗಿ ಮದ್ವೆ ಡೇಟ್ ನ ಫಿಕ್ಸ್ ಮಾಡ್ಬಿಡಿ. ರೇಟ್ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ಅವ್ನು ರೇಟ್ ಇಟ್ಕೋಬೇಕಲ್ಲಮ್ಮ. ಡ್ಯಾಡಿ, ಪಾಂಡುರಂಗ ಅವರು ವರದಕ್ಷಿಣೆ ಕೇಳೋ ಹುಡುಗ ಅಲ್ಲ. ಅಲ್ಲಮ್ಮ, ಈಗಾಗಲೇ ಅವನ ಮದುವೆ ಆಗಿದೆ ಅಂತೀಯ. ಪಾಂಡುರಂಗನ ಓಡಿಸ್ಕೊಂಡು ಹೋಗಿ ಮದ್ವೆ ಆಗ್ತೀನಿ. ಒಂದ್ ಮಗು ಆಗೋವರೆಗೂ ನಿಮ್ ಕೈ ಸಿಗದೇ ಇಲ್ಲ. ಬೇಡಮ್ಮ, ಇದನ್ನು ಜಾಸ್ತಿ ಆಗ್ಬಿಡುತ್ತೆ. ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಿಮ್ ಎದೆನು ಇನ್ನೂ ಜಾಸ್ತಿ ಆಗುತ್ತೆ ಅಷ್ಟೇ. ಬೇಡಮ್ಮ, ನಾಳೆ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಯಾರಿದ್ದೀರ ಮನೆಯಲ್ಲಿ? ನೀವ್ಯಾರು? ಸುಬ್ಬಣ್ಣ. ಯಾವ ಬಣ್ಣ? ಸುಬ್ಬಣ್ಣ, ಗ್ಯಾರಂಟಿ ಬಣ್ಣ. ನೀವೇನೋ ಗ್ಯಾರಂಟಿ ಬಣ್ಣ ಅಂತ ಹೇಳ್ತೀರಾ, ನನ್ ಹೊಸ ಚೂಡಿದಾರು ಬಣ್ಣ ಹೋಗ್ಬಿಡ್ತು. ಆ ಬಣ್ಣದ ಬಗ್ಗೆ ನಂಗೆ ಗೊತ್ತಿಲ್ಲಮ್ಮ. ನನ್ನ ಹೆಸರು ಸುಬ್ಬಣ್ಣ ಅಂತ. ಮನೆ ದೊಡ್ಡವ್ರು ಯಾರಿದ್ದಾರೆ? ನಾನಿದ್ದೀನಿ, ನಮ್ಮ ಅಣ್ಣ ಇದ್ದಾನೆ, ನಮ್ಮಮ್ಮ ಇದ್ದಾರೆ. ನಿಮ್ಗೆ ಯಾರು ಬೇಕಿತ್ತು? ಯಾರಾದ್ರೂ ಸರಿ, ನಿನಗಿಂತ ಸ್ವಲ್ಪ ಬುದ್ಧಿವಂತರಿದ್ರೆ ಕಡೆ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅಮ್ಮ ಅಮ್ಮ ಬಾಯಿಲಿ. ಸುಬ್ಬಣ್ಣ ಅವನು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ರಂಗಮ್ಮನವರೇ, ತಾವ್ ಹೇಗಿದ್ದೀರಿ? ಅಯ್ಯೋ, ನನಗೇನಾಗಿದೆ ಧಾಡಿ, ಊರಿಗೆ ಹೋಗೋ ಅಂತಿದೆ, ಕಾಡು ಕಮ್ ಕಮ್ ಅಂತಿದೆ, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗದೆ ತಟಸ್ಥವಾಗಿ ಇಲ್ಲೇ ಇದ್ಬಿಟ್ಟಿದ್ದೀನಿ. ಬಲ್ಲು ಚಂಪನ್ಗೆ ಕುಡಿಯೋದಕ್ಕೆ ಏನಾದ್ರು ತಂದ್ಕೊಡು ಅಂತ ಹೇಳು. ಹೋಗೆ ಅಂದ್ಹಾಗೆ ಸುಬ್ಬಣ್ಣವ್ರೆ, ನಿಮ್ ಹೆಂಡತಿ ಸತ್ ಹೋದ್ಲು ಅಂತ ಕೇಳ್ಪಟ್ಟೆ. ಅವಳಾಗೆ ಹೋದ್ಲು ಇಲ್ಲ ನೀವೇ ಕಳಿಸ್ಬಿಟ್ಲು? ಏನ್ ರಂಗಮ್ಮನವರೇ, ನಿಮ್ಮ ಹಾಗೆ ನಾನು ಕಳ್ಸಕ್ಕಾಗತ್ತೆ? ಮತ್ತೆ ನಿಮ್ಗೊಬ್ಳು ಮಗಳಿದ್ದಾಳೆ ಅಂತ ಗೊತ್ತಾಯ್ತು. ಹೌದಮ್ಮ, ತೇಜಸ್ವಿನಿ ಅಂತ. ಅವಳು ವಿಷಯ ಮಾತಾಡಕ್ಕೆ ಬಂದೆ ನಾನು. ಅವಳು ಯಾರನ್ನ ಲವ್ ಮಾಡ್ತೀರಿ ಅಂತಂದ್ಲು. ಯಾರು ಅಂತ ಕೇಳಿದೆ. ನಿಮ್ ಪಾಂಡ್ರಂಗನ್ನ ಅಂತ ಹೇಳ್ಬಿಡೋದ? ಒಳ್ಳೇದಾಯ್ತಲ್ಲ, ಮದುವೆ ಮಾಡೇ ಬಿಡೋದು ಬಿಡಿ. ಏನು ಹಿಂಗಂತೀರಾ? ಅವನಿಗೆ ಈಗಾಗಲೇ ಮದುವೆ ಆಗೋಗ್ಬಿಟ್ಟಿದೆ ಅಲ್ವಾ? ಅದು ಒಂದು ಮದುವೆನೆ. ಮದುವೆ ಆದಾಗಿಂದ ನನ್ನ ಮಗ ಸುಖ ಪಟ್ಟಿರೋದು ಅಷ್ಟರಲ್ಲೇ ಇದೆ. ನಿಮ್ ಮಗಳನ್ನ ಮದುವೆ ಮಾಡಿ ಸೊಸೆ ಮಾಡ್ಕೊತೀನಿ. ಮಾತಾಡ್ರಿ ರಂಗಮ್ಮ. ಯಾರೀ ಸಂಬಂಧಿಕರು? ಸಂಬಂಧ ಕುದುರ್ಸೋಕ್ ಬಂದಿದ್ದಾಳೆ. ನಾನು ಸುಬ್ಬಣ್ಣ ಅಂತ. ಅದಕ್ಕೆ ನಾನೇನ್ ಮಾಡ್ಲಿ? ನನ್ನ ಮಗಳು ತೇಜಸ್ವಿನಿ ಗೊತ್ತಿರ್ಬೇಕಲ್ವಾ? ಯಾವ ತೇಜಸ್ವಿನಿ? ಅದೇ ರೋಡು, ಸ್ಕೂಟ್ರು, ಮೀಟಿಂಗು. ಆಪಲ್ ತೇಜಸ್ವಿನಿ. ನನ್ನ ಮಗಳು ತೇಜಸ್ವಿನಿ ನಿನ್ನನ್ನು ಲವ್ ಮಾಡ್ತಿದ್ದಾಳೆ. ನಾನು ಆಕೆ ನೋಡಿದ್ದೆ ಮೊನ್ನೆ. ಲವ್ ಅಂದ್ರೆ ಹಾಗೇನಪ್ಪ, ಐಎಸ್ ಕಾಣ್ತದ ಸೆಡ್ದು ಬಿಡುತ್ತೆ. ಈಗಾಗ್ಲೇ ಮದುವೆ ಆಗ್ಬಿಟ್ಟಿದೆ, ಇನ್ನೊಂದ್ ಮದುವೆ ಆಗೋಕ್ ಇಷ್ಟ ಇಲ್ಲ. ಮಗನೇ, ಇವ್ರು ಹೇಳೋ ಮಾತು ಕೇಳು, ಇಲ್ಲ ಅಂದ್ರೆ ಕಡೆವರೆಗೂ ನೀನು ತೊಟ್ಲು ತೂಗಲ್ಲ, ಬೆಳ್ಳಿ ಬಟ್ಲು ಕೊಳ್ಳಲ್ಲ. ನನ್ನ ಮಗಳು ನಿನ್ನೆ ಮದುವೆ ಆಗ್ಬೇಕು ಅಂತ ಹಠ ಹಿಡಿದು ಬಿಡ್ತಾಳೆ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಏನಪ್ಪ, ಯಾರು ಹೊಣೆ? ಅದಕ್ಕೆ ನಾನೇನ್ ಮಾಡ್ಲಿ? ಒಂದ್ ಕೆಲಸ ಮಾಡು, ನೀನು ನಾಳೆ ನಮ್ಮ ಮನೆ ಬಂದ್ಬಿಟ್ಟು ನನಗೆ ಈಗಾಗಲೇ ಮದುವೆ ಆಗಿದೆ, ನೀನು ಮದುವೆ ಆಗೋದಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಅಂತ ಕನ್ವಿನ್ಸ್ ಮಾಡು. ಇದು ಬೇರೆನಾ? ಸರಿ, ನಾಳೆ ಬರ್ತೀನಿ. ಬರ್ತೀನಿ ರಂಗಮ್ಮರೇ. ಅದು ಒಳ್ಳೇದು. ಏನ್ ಬಾವಾ, ಜಾಜತ್ಗೆ ಮನ್ಲಿಲ್ಲ ಅಂತ ಸೈಡ್ ಟ್ರ್ಯಾಕ್ ಶುರು ಮಾಡ್ದಂಗಿದೆ. ಇವಾಗ್ಲಾದ್ರೂ ಗೊತ್ತಾಯ್ತಾ ಎಷ್ಟು ಹುಡುಗಿಯರು ನನ್ನ ಹಿಂದೆ ಬಿದ್ದಿದಾರಂತ? ಸರ್ ನಮಸ್ಕಾರ. ಓಹೋ ಪಾಂಡ್ರಂಗ, ಬಾರಯ್ಯ, ನಿನ್ನೆ ಕಾಯ್ತಾ ಇದ್ದೆ.
ತೇಜಸ್ವಿ ರೂಮಲ್ಲಿದ್ದಾಳೆ, ಮಾತಾಡ್ಸ್ಕೊಂಡು ಹೋಗು. ನಾನು ರೂಮ್ಗೆ ಹೋಗ್ಬೋದಾ? ನಾನೇ ಹೇಳ್ತಾ ಇದ್ದೀನಿ, ಹೋಗಯ್ಯ. ಎಂತ ಕಾಲ ಬಂತಪ್ಪ. ಆಯ್ತು, ಹೋಗ್ಬಿಟ್ಟು ಮಾತಾಡ್ಸಿ ಬರ್ತೀನಿ. ಮೆಲ್ಲಗೆ ತೇಜಸ್ವಿನವ್ರೆ, ಬೀಳ್ತಾ ಇದ್ರಿ. ಬಿದ್ದಿದ್ರೆ ಚೆನ್ನಾಗಿತ್ತು. ಏನ್ ಮಾಡ್ತಾ ಇದ್ಯಾ? ಬಿಡೋಣ. ಇರ್ಲಿ ಬಿಡಿ ಡ್ಯಾಡಿ, ಪಾಂಡುರಂಗ ಅವ್ರು ನನ್ನ ಎಷ್ಟ್ ಚೆನ್ನಾಗಿ ಸೇವ್ ಮಾಡಿದ್ರು. ಅದಮ್ಮ ನೀನ್ ಯಾಕೆ ಬೀಳಕ್ ಹೋದೆ? ಅದು ಬಾಳೆಹಣ್ಣು ಸಿಪ್ಪೆ ಬಿದ್ದಿತ್ತ, ಅದ್ರ ಮೇಲೆ ಕಾಲಿಟ್ನ, ಸ್ಲಿಪ್ ಆಯ್ತಾ, ಅಷ್ಟ್ರಲ್ಲಿ ಪಾಂಡುರಂಗ ಅವ್ರು ಬಂದು ನನ್ನ ಕ್ಯಾಚ್ ಹಾಕೊಂಡ್ಬಿಟ್ರು. ಇದನ್ನೆಲ್ಲ ನೋಡ್ಕೊಂಡು ನಾನು ಇನ್ನು ಬದುಕಿರ್ಬೇಕಾ? ನನ್ನ ಎದೆನೋ ಜಾಸ್ತಿ ಆಗೋಯ್ತಲ್ಲ. ಈಗ ಅಂತದ್ದೇನಾಯ್ತು ಸರ್? ನಾನೇನಾದ್ರೂ ಬಿಟ್ಟಿದ್ದಿದ್ರೆ ನಿಮ್ ಮಗಳು ಬಿದ್ದು ಕಾಲ್ ಮುರ್ಕೊಂಡಿರೋಳು. ಸಾಕು ಸುಂದರಯ್ಯ, ನನ್ನ ಮಗಳ ಜೊತೆಗೆ ಈ ತರ ಪೋಸ್ಟ್ ಕೊಟ್ಮೇಲೆ ನನಗೆ ಎದೆನೋ ಬರ್ದೇ ಇರುತ್ತಾ? ಡ್ಯಾಡಿ, ಇವ್ರನ್ನ ನೀವೇನಾದ್ರೂ ಬೈದ್ರೆ ನಾನ್ ಸುಮ್ನೆ ಇರಲ್ಲ. ಇದೇ ಮಟ್ಟಕ್ಕೆ ಬೆಳೆದ ಮಕ್ಕಳಿಗೆ ಬುದ್ಧಿ ಹೇಳಕ್ ಹೋದ್ರೆ ಯಾರು ಕೇಳಲ್ಲ. ಹೇಳಕ್ ಹೋದ್ರೆ ಎದೆಗೆ ಓದಿಯೋ ತರನೇ ಮಾತಾಡ್ತಾರೆ. ಡ್ಯಾಡಿ, ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಇಷ್ಟಪಟ್ಟಿದೀವಿ. ನಾನ್ ಇಷ್ಟಪಟ್ಟಿಲ್ವಲ್ಲ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನೀವ್ ನನ್ನ ಇಷ್ಟ ಪಡದೆ ಇದ್ದಿದ್ರೆ ನಾನು ಹುಡ್ಕೊಂಡು ನಮ್ಮ ಮನೆಯವ್ರಿಗೂ ಬರ್ತಾ ಇದ್ರ, ನಾನ್ ಜಾರ್ ಬೀಳ್ಬೇಕಾದ್ರೆ ನನ್ನ ಹಿಡ್ಕೊತಾ ಇದ್ರ. ಹಾಗಲ್ಲ ತೇಜಸ್ವಿನಿ. ನೀವು ಸುಮ್ನೆ ಇರಿ, ನಿಮ್ ಕಣ್ಣೆ ನನ್ನ ಬಾ ಬಾ ಅಂತ ಕರಿತಾ ಇದೆ. ಏ ಪಾಂಡ್ರಂಗ, ನೀನು ನನ್ನ ಮಗಳನ್ನ ನನ್ನ ಕಣ್ಣೆದುರಿಗೆ ಬುಟ್ಟಿಗೆ ಹಾಕೋತಿ ಅಂತ ಗೊತ್ತಿರ್ಲಿಲ್ಲ. ಗೊತ್ತಿದ್ದಿದ್ರೆ ನಾನು ನಿನ್ನ ಕರೆಸ್ತಾ ಇರಲಿಲ್ಲ. ಹೀಗೆ ಹೋಗ ಆಚೆಗೆ. ನಿಮ್ಮಿಬ್ರಿಗೂ ಕಡೆ ನಮಸ್ಕಾರ. ಡ್ಯಾಡಿ, ಅವ್ರು ಹಾಕಿದ್ದು ಇವತ್ತಿಗೆ ಮಾತ್ರ ಕಡೆ ನಮಸ್ಕಾರ. ನಾಳೆ ಅವರು ಬಂದೇ ಬರ್ತಾರೆ. ಚಂಪಾ, ನಾವಿಲ್ಲಿ ನಿಂತಿರೋದು ನಿನಗೆ ಕಣ್ಣು ಕಾಣಿಸ್ತಾ ಇಲ್ವಾ? ನಮ್ಮ ಕಣ್ಣು ತಪ್ಪಿಸಿ ಅಷ್ಟು ಸುಲಭವಾಗಿ ಕೆಲಸ ಮಾಡೋದಿಕ್ಕೆ ಆಗೋದಿಲ್ಲ. ಏನು ಹಂಗೆ ಗುರಾಯಿಸ್ತಾ ಇದೆಯಾ? ನಿನ್ನ ಕಣ್ಣು ಕಿತ್ತಿ ಅಕ್ವೇರಿಯಂ ಅಲ್ಲಿರೋ ಮೀನಿಗೆ ಆಹಾರ ಮಾಡ್ಬೇಕು ಅಷ್ಟೇ. ಏನ ನಿಮ್ ಮನೇಲಿ ಓಡಾಡೋ ಹಾಗೂ ಇಲ್ವಾ? ಓಡಾಡು, ಯಾರು ಬೇಡ ಅಂತಂದ್ರು. ಆದ್ರೆ ಯಾವ ಕಾರಣಕ್ಕೆ ಓಡಾಡ್ತಿದೀಯಾ ಅಂತ ಹೇಳ್ಬಿಟ್ಟು ಓಡಾಡು. ನನ್ನ ಯಜಮಾನ್ರ ಜೊತೆ ಮಾತಾಡೋ ಹಾಗೂ ಇಲ್ವಾ? ಮಾತಾಡಮ್ಮ, ಯಾರು ಬೇಡ ಅಂತಂದ್ರು. ಆದ್ರೆ ನೀನು ನಮ್ಮ ಹತ್ರ ಮಾತಾಡು, ನಾವದನ್ನ ಆ ಎಡಗೆ ಬಲ್ಗೆ ಹತ್ರ ಮಾತಾಡ. ಸರಿ, ಈಗ ಯಾರು ಬರ್ತೀರಾ? ಬಿಟ್ಲಾ? ಏನಿದು? ಸಾಸ್ವೆ. ಅಯ್ಯ, ನಿನ್ ಮಂಗ್ಲಾತಿ ಎತ್ತ. ಈ ಕಾಸಿನಲ್ಲಿ ಒಂದ್ ರಾಶಿ ರಾಗಿ ಬರ್ತಿದೆ. ಈ ಕಲ್ಬರ್ಕೆ ಸಾಸ್ವೆನ ತಂದಿದ್ರಲ್ಲ ನಮ್ಮ ಯಜಮಾನ್ರು, ಅವ್ರಿಗೆ ಸರಿಯಾಗಿ ಕೊಡ್ಬೇಕು ತಾನೆ? ಕೊಡು, ಅದನ್ನ ನಮ್ಗ್ ಕೊಡು, ನಾವು ತಗೊಂಡೋಗಿ ಅವ್ರಿಗೆ ಕೊಡ್ತೀವಿ. ಇದನ್ನೇ ಕೊಡ್ಬೇಕು ಅಂತ ಇದ್ದಿದ್ದು. ತಾಕತ್ತಿದ್ರೆ ಹೋಗ್ ನಮ್ಮ ಯಜಮಾನ್ರು ಕೊಡು. ಈ ಕೋಪ ಕಡಿಮೆ. ಲೇ ಬಿಟ್ಲಾ, ಈ ಚಂಪಾ ಡಿಸೈನ್ ಗೇಮ್ ಆಡ್ತಾ ಇದ್ದಾಳೆ ಕಣ. ನೀನು ಎದೆಗುಂದು ಬೇಡ. ಅವಳು ನಿನಗೆ ಏನು ಕೊಟ್ಟಿದ್ದಾಳೋ ಅದನ್ನ ಬಟ್ಟಿ ಸಮೇತ ತಗೊಂಡೋಗಿ ಪಾಂಡುರಂಗನ್ ಕೊಡ. ಯಾಕಂದ್ರೆ ನಾವು ಯಾವತ್ತು ಯಾರು ಕೊಟ್ಟಿದ್ದನ್ನ ಇಟ್ಕೊಂಡಿಲ್ಲ, ವಾಪಸ್ ಕೊಟ್ಬಿಟ್ಟಿದೀವಿ. ಅದು ಈಗ ನಮ್ಮ ಭಾವನ್ಗೆ ದಿದೆ ಕಾದಿದೆ. ಬಾಬಾ, ನಾನಿವಾಗ ಚಂಪ ಅಲ್ಲ, ನನ್ನ ಪರವಾಗಿ ಬಂದಿದ್ದೀನಿ. ಗಂಡುಗಲಿ ವಂಶದ ಮನೆಗೆ ಕಲಬೆರಕೆ ಸಾಸಿವೆ ತಂದಿದಿರಲ್ಲ. ಅಯ್ಯ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವೇನ್ರಿ? ಕಷ್ಟಪಡುವ ನಂಗೆ ಹೊಡಿತೀಯ? ಗೊತ್ತು ತಾನೆ ನಾನು ಯಾರು ಅಂತ. ಒಳ್ಳೆಯವರಿಗೆ ಮತ್ತು ಕೆಟ್ಟವರಿಗೆ ಆಪತ್ತು. ರೊತ್ತ ಬಿತ್ತು ಯಾರಿಗೂ ಬಿತ್ತು? ಕೇಳ್ದವ್ರಿಗೆ ಬಿತ್ತು. ಅಣ್ಣಯ್ಯ, ಯಾಕೆ ನಮ್ಮ ಯಜಮಾನ್ರು ಹೊಡಿತಿದ್ಯಾ? ನಾನ್ ಯಾರಮ್ಮ? ನೀನು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು. ಹಾ, ಈ ತುಂಡಿಗೆ ಹೊಡಿತಾನಲ್ಲ, ಇವನಿಗೆ ಏನ್ ಹೇಳ್ಬೇಕು? ಆಸ್ತಿಯಲ್ಲಿ ಭಾಗ ಬೇಕಾ? ಅವನ್ ವಿಚಾರಿಸ್ಕೋ. ಏನಪ್ಪ, ಅನ್ನ ಹಾಕೋ ದಣಿಗೆ ಹೊಡಿತಿರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ಲ? ಅಣ್ಣ ತಂಗಿ ಒಂದೇ ರೇಂಜ್ ಹೊಡಿತಾರಲ್ಲಪ್ಪ. ಏನಮ್ಮ ಪಲ್ಲು, ನೀನ್ ಈ ಸೀನಲ್ಲಿ ಎಂಟ್ರಿ ಕೊಡ್ಲಿಲ್ಲ ಅಂತ ಯಾವನು ಬೇಜಾರು ಮಾಡ್ಕೋತಿರ್ಲಿಲ್ಲ. ಸುಮ್ನೆ ಯಾಕಮ್ಮ ಎಂಟ್ರಿ ಕೊಟ್ಟೆ? ನಾನು ಅವ್ರು ಕೊಟ್ಟೆ, ಅವ್ರು ನನಗೆ ಕೊಡಿದ್ರು. ಅಲ್ಲಿಗಲ್ಲಿ ಸರಿ ಹೋಗಿತ್ತಲ್ಲಮ್ಮ. ಇಲ್ಲಪ್ಪ, ನಾನ್ ಬಂದು ನಿಮಗ್ ಹೊಡೆದ್ಮೇಲೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಿದ್ದು. ಹಲೋ, ಗಂಡುಗಲಿ ವಂಶದ ಏಕೈಕ ಮನೆಹಳ್ಳಿಯ ಅಯ್ಯಂ ವಿಠ್ಠಲಮೂರ್ತಿ ಎಂ.ಎ. ಸ್ಪೀಕಿಂಗ್. ನಾನ್ ತೇಜಸ್ವಿನಿ ಮಾತಾಡ್ತಾ ಇರೋದು. ಪಾಂಡುರಂಗ ಅವ್ರು ಇದಾರಾ? ತೇಜಸ್ವಿ? ಓ, ನಮ್ಮ ಬಾವನ್ನ ಲವ್ ಮಾಡ್ತಿರೋದು ನೀವೇ ಅಲ್ವಾ? ಹೌದು, ಡೀಪ್ ಲವ್. ಡೀಪು ಅಂದ್ರೆ ಅದೆಷ್ಟು ಡೀಪು ಅಂತ?
ಬಾವಿ ಎಷ್ಟು ಡೀಪ? ಅಲ್ಲ ಅಲ್ಲ, ಬೋರ್ವೆಲ್ ಗಿಂತ ಡೀಪ್ ಲವ್. ಹೊಳಿ ಅಂದ್ರೆ ಯಾರ್ದು ಫೋನು? ನಿಮ್ಮ ಲವರ್ ತೇಜಸ್ವಿನಿ ಇದು. ಇಲ್ಲ ಅಂತ ಹೇಳ್ಬಿಡಿ. ನೀವಿದ್ರ ಅಂತಾನೆ ಹೇಳ್ತೀನಿ. ಹೇಳಿದ್ರೆ ಮತ್ ಹೊಡೆದ್ಬಿಡ್ತೀನಿ. ಅಲೋ ತೇಜಸ್ವಿನಿ ಅವ್ರೆ, ನಮ್ಮ ಭಾವ ಇಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಬಹುಶಃ ನಿಮ್ಮನ್ನ ನೋಡಕ್ಕೆ ಬರ್ತಿರ್ಬೋದು. ಆಯ್ತು, ನೀವು ಫೋನ್ ಮಾಡ್ತೀನಿ ಫೋನ್. ಯಾಕಪ್ಪ ಸುಳ್ಳು ಹೇಳ್ತೀರಾ? ಆ ಹುಡುಗಿ ಸರಿ ಇಲ್ಲ, ನಾನ್ ಮೈ ಮೇಲೆ ಬಿದ್ದು ಲವ್ ಮಾಡಿ ಅಂತಾಳೆ. ಯಾಕೆ ಅವಳಿಂದ ಬೀಳ್ಬೇಕಾಗಿತ್ತು? ನಾನೆಲ್ಲಮ್ಮ ಬಿದ್ದೆ. ರೈಲ್ವೆ ಬೋಗಿಗಳು ಬರೋದು ಇಂಜಿನ್ ಹಿಂದೆನೆ. ಆದ್ರೆ ಕೆಲವು ಸತಿ ಬೋಗಿಗಳ ಇಂಜಿನ್ ಮುಂದೆನೂ ಬರುತ್ತೆ. ಚಪ್ಪತ್ ನಿಕ್ಕೊಳೆ. ವಿಟ್ಲ, ನನ್ನ ಹಿಂದಾಗ್ಲಿ ಮುಂದಾಗ್ಲಿ ಬೋಗಿಗಳ ಬರಲ್ಲ ಅನ್ನತ್ತಲ್ಲ. ನೀನು ಪಡ್ಕೊಂಡ್ ಬಂದ್ರದ ಎಷ್ಟು ಗುಣ. ಮಗನೇ, ಇನ್ನು ಎಷ್ಟು ದಿನ ಅಂತ ಆ ಜಾಗಿನ ನಂಬ್ಕೊಂಡೆ ಕೂತಿರ್ತೀಯ? ಆ ತೇಜಸ್ವಿನಿ ನಿನ್ನ ಇಷ್ಟಪಡ್ತಾ ಇದ್ದಾಳೆ ಕಣೋ. ಅವಳು ಮದುವೆ ಆಗೋ ಬಗ್ಗೆ ಯೋಚನೆ ಮಾಡು. ಎಷ್ಟು ವರ್ಷಗಳಿಂದ ನಾನು ಕ್ಯೂನಲ್ಲಿ ನಿಂತಿದ್ದೀನಿ, ಅದ್ ನಿಮ್ ಕಣ್ಣಿಗೆ ಕಾಣೋದೇ ಇಲ್ವಾ? ಯಾವಳಾದ್ರೂ ಮದ್ವೆ ಆಗ್ತೀನಿ ಅಂತ ಬರ್ಲಿ, ಕೈ ಕಾಲು ಮುಟ್ಟಾಕ್ಬಿಡ್ತೀನಿ. ಪಾಂಡ್ರಂಗ, ಆ ತೇಜಸ್ವಿನಿ ನಿನ್ನ ಅಷ್ಟು ಇಷ್ಟಪಡ್ತಿದ್ದಾಳೆ ಅಂದ್ಮೇಲೆ ಅವಳು ಅಕಸ್ಮಾತ್ ಮನೆಗೆ ಬಂದ್ಬಿಟ್ರೆ ಏನ್ ಮಾಡ್ತೀವ? ನಾನ್ ಮನೇಲಿ ಇದ್ರೆ ತಾನೆ ಎಲ್ಲೋಗ್ತೀರಾ? ಹಾಳಾಗ್ ಹೋಗ್ತೀನಿ. ನಾವು ನಿಮ್ಮಿಂದನೇ ಹಾಳಾಗ ಬರ್ತೀವಿ. ಪಾಂಡುರಂಗ ಅವ್ರೆ, ಮತ್ತೆ ರಸ್ತೆಲೆ ಚಿಕ್ಕ ಬೀಳ್ಬೇಕಾ? ಏನ್ ಬಂದಿದ್ದು? ಸುಮ್ನೆ ಹಿಂಗೆ ನಿಮ್ಮನ್ನ ನೋಡೋಣ ಅಂತ. ಅಲ್ಲೇ ಪಾಂಡುರಂಗ ಹುಡುಗಿ ಸರಿ ಇಲ್ಲ ಅಂತ ಹೇಳಿದ್ದು ಬರೀ ಬಾಯ್ ಮಾತಲ್ಲಿ. ಈಗ ನೋಡಿ ಹೇಗ್ ಬಂದು ಮೀಟ್ ಮಾಡ್ತಿದ್ದಾನೆ ಅಂತ. ಅವ್ರ ಮನೆಯಿಂದ ಆಚೆ ಹೊರಟಾಗ್ಲೇ ನನಗೆ ಅನುಮಾನ ಬಂತು. ಅದಕ್ಕೆ ತಾನೇ ನಾವು ಫಾಲೋ ಮಾಡಿದ್ದು. ನಡಿ, ಈ ವಿಷಯನ ಯಾರಿಗೆ ತಿಳಿಸ್ಬೇಕು ಅವ್ರಿಗೆ ತಿಳಿಸ್ಬಿಡೋಣ. ಸ್ವಲ್ಪ ಇರೋ, ಅವ್ರು ಏನು ಮಾತಾಡ್ತಾರೆ ಅಂತ ನೋಡೋಣ. ಆಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆನ ಬೆರೆಸಿ ಹೇಳೋರ್ಗೆ ಹೇಳೋಣ. ನಾನು ನಿಮ್ ಮನೆಗ್ ಫೋನ್ ಮಾಡಿದ್ದೆ, ನೀವೆಲ್ಲ ಹೊರಗಡೆ ಹೋಗಿದ್ದೀರಾ ಅಂತ ಹೇಳಿದ್ರು. ಅದಕ್ಕೆ ನಾನು ನಿಮ್ಮನ್ನ ಹುಡ್ಕೊಂಡ್ ಬಂದ್ಬಿಟ್ಟೆ. ಯಾಕೆ ನಿಮ್ ಮನೇಲಿ ಯಾರು ನಾನು ನಿಮ್ಗೆ ಫೋನ್ ಮಾಡಿದ್ ಹೇಳಲೇ ಇಲ್ವಾ? ನೋಡಿದ್ರೆ ಯಜಸ್ವಿನಿ, ಹೀಗೆಲ್ಲ ಮದ್ವೆ ಆದವ್ರು ಹಿಂದ್ ಬೀಳ್ಬಾರ್ದು. ನಿಮ್ ನೀತಿ ಪಾಠ ಎಲ್ಲ ನನಗ್ ಬೇಕಾಗಿಲ್ಲ. ನಾನ್ ಒಂದ್ಸಲ ಮನ್ಸ್ ಕೊಟ್ಮೇಲೆ ಮುಗೀತು, ಮದ್ವೆ ಆಗೋವರ್ಗೂ ಬಿಡಲ್ಲ. ನಾನು ಮದ್ವೆ ಆಗೋಕ್ ರೆಡಿ ಇಲ್ವೇ? ಅಯ್ಯೋ, ಯಾಕೆ ಇಷ್ಟೆಲ್ಲ ಕೋಪ ಮಾಡ್ಕೋತೀರಾ? ಸ್ವಲ್ಪ ನಗಿ, ನನಗೋಸ್ಕರ ಸ್ವಲ್ಪ ನಗಿ. ನಗಲ್ವಾ? ನಾನ್ ನಗಿಸ್ತೀನಿ. ಹಾಗೋ ಹೇಗಾ? ಹೀಗೆ ಹೀಗೆ ಯಾಕ? ಯಾರೋ ಸರಿಯಾಗಿ ಕಲ್ಲಲ್ಲಿ ಬಿಟ್ಟು ಕೊಡು. ಗೊತ್ತಿಲ್ಲ. ಹೊಡೆದಿರ್ತಿದ್ದಾರೆ ಕೊಡು. ಯಾರು? ಗೊತ್ತಿಲ್ವಾ? ಬರೀ ನನಗೆ ಹುಡ್ಕೊಂಡು ಹೊಡಿತಾ ಇದ್ರಲ್ಲ, ನಿನಗೆ ಯಾರು ಹೊಡಿತಿಲ್ಲ, ಯಾಕೋ? ನಾನು ಬಡ್ಕೋತೀನಿ. ದೇಹನ ನಂತರ ಸಪುರ ಮಾಡ್ಕೊಳ್ಳೋ ಅಂತ ನನ್ನ ಮಾತು ಎಲ್ಲಿ ಕೇಳ್ತೀಯ? ನಮ್ಮಿಬ್ರು ಮಾತುಕತೆನಲ್ಲಿ ಬಾಬಾ ಎಲ್ಲೋ ಎಸ್ಕೇಪ್ ಆಗ್ಬಿಟ್ರಲ್ಲೋ. ರಂಗಮ್ನವ್ರೆ, ಸುಬ್ಬಣ್ಣ ಅವರು ಇದೇನಿದೆ ಈ ವೇಷ? ಎಲ್ಲ ನನ್ನ ಮಗಳಿಗೋಸ್ಕರ ನಮ್ಮ ಅವಳು ಕಣ್ಣಿಗೆ ಬೀಳಬಾರ್ದು ಅಂತ ಈ ವೇಷ ಹಾಕೊಂಡಿದ್ದೀನಿ. ಯಾಕೆ ಅಂದ್ರೆ ನನ್ನ ಮಗಳು ಪಾಂಡ್ರಂಗನ ಹಿಂಬಿದ್ದಾಳೆ. ನಿಜ ಹೇಳ, ನನಗೆ ಪಾಂಡ್ರಂಗನ್ಗೆ ನನ್ನ ಮಗಳನ್ನ ಕೊಡೋದು ಖಂಡಿತ ಇಷ್ಟ ಇಲ್ಲ. ಹೌದು, ಪಾಂಡ್ರಂಗ ಯಾಕೆ ನನ್ನ ಮಗಳು ಹಿಂಬಿದ್ದಾನೆ? ಅದಕ್ಕೆ ಕಾರಣ ಏನು ಅಂತ ನಾನ್ ಹೇಳ್ತೀನಿ. ನಮ್ಮ ಯಜಮಾನ್ರು ಓಡ್ಪಾಡ್ಗೋರು ಸುಮ್ನೆನೆ ಇದ್ರು, ಆದ್ರೆ ಇವ್ರಿಬ್ರೆ ತೇಜಸ್ವಿನಿ ತುಂಬಾ ಚೆನ್ನಾಗಿದ್ದಾಳೆ, ಅವಳನ್ನ ಮದ್ವೆ ಮಾಡ್ಕೊ ಅಂತ ಪುಸ್ಲಾಯಿಸ್ತಾ ಇದ್ರು. ಏನ್ ಮುಖ ನೋಡ್ತಾ ಇದೀರಾ? ಸರಿಯಾಗಿ ವಿಚಾರಿಸ್ಕೊಳ್ಳಿ. ಇನ್ನೊಂದ್ಸಲ ಏನಾದ್ರೂ ನನ್ನ ಮಗಳನ್ನ ಪಾಂಡ್ರಂಗನ್ಗೆ ರೆಕಮೆಂಡ್ ಮಾಡಿದ್ರೆ ಖಟಕ್ ಕಳಿಸ್ಬಿಡ್ತೀನಿ. ನಾವ್ ಯಾವಾಗ್ಲೇ ಹಾಗೆ ಹೇಳಿದ್ವಿ. ಬರೀ ಅವ್ರನ್ನ ಫಾಲೋ ಮಾಡಿದ ಅಷ್ಟೇ. ಮತ್ತೆ ನೀವ್ ಮಾಡಿದ್ ಸರಿನಾ? ನಾವೇನೇ ಮಾಡಿದ್ವಿ? ಜಾಜಿಯವ್ರ ಮಾತು ಕೇಳ್ಕೊಂಡು ನಮ್ಮ ಯಜಮಾನ್ರ ಹತ್ರ ಮಾತಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಅದಕ್ಕೆ ನಿಮ್ಮಿಬ್ರ ಮೇಲೆ ಸರಿಯಾಗಿ ಫಿಟ್ಟಿಂಗ್ ಇಟ್ಟು ಈ ರೀತಿ ಸೇಟ್ ತೀಸ್ಕೊಂಡೆ. ಏನು ಯಜಮಾನ್ರೆ, ಆಕಾಶನೇ ತಲೆ ಮೇಲೆ ಬಿದ್ದೋರ್ ತರ ಕೂತಿದ್ರಲ್ಲ, ಏನಾಯ್ತು? ಆ ತೇಜಸ್ವಿನಿ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಕಣೆ. ಮದ್ವೆ ಆಗು ಅಂತ ದುಂಬಾಲ್ ಬಿದ್ದಿದ್ದಾಳೆ. ಅವಳಿಂದ ಬಚಾವಾಗೋದು ಹೇಗಂತಾನೆ ಗೊತ್ತಾಗ್ತಿಲ್ವೇ? ಆ ತೇಜಸ್ವಿನಿ ಇಷ್ಟಪಡುವಂತ ಒಬ್ಬ ಹುಡುಗ ಇದ್ದಾನೆ, ಅವನನ್ನ ಬುಕ್ ಮಾಡ್ಕೊಂಡ್ರೆ ನೀವ್ ಆ ಕೇಸಿಂದ ಪಾರಾಗ್ಬೋದು. ಇಷ್ಟ ಮಾಡಿ ತೇಜಸ್ವಿನಿ ಅಪ್ಪನು ಬುಕ್ ಮಾಡ್ಕೊಳ್ಳಿ, ನೀವ್ ಆ ಕೇಸಿಂದ ಪಾರಾಗಿ ನನ್ ಕುತ್ತಿಗೆ ತಾಳಿ ಕಟ್ತೀರಾ. ಡ್ಯಾಡಿ, ನಾನು ಯಾವ ಗಳಿಗೆಯಲ್ಲಿ ಪಾಂಡುರಂಗ ನೋಡಿದ್ನೋ ನಂಗೆ ಅವ್ರನ್ನ ಮರೆಯಕ್ಕೆ ಆಗ್ತಾ ಇಲ್ಲ. ಈಗ ತೇಜಸ್ವಿನಿ, ನಾನು ನೀನು ತುಂಬಾ ಸಲ ಮೀಟ್ ಆಗಿದ್ದೀವಿ. ನನಗೆ ನೀನ್ ಇಷ್ಟ ಆಗಿದ್ಯಾ, ನಿನಗೆ ನಾನು ಇಷ್ಟ ಆಗಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ನಿನ್ನನ್ನು ಮೆಚ್ಚಿಸ್ಬೇಕು ಅಂತ ನಾನು ಶ್ರೀಮಂತ ರೂಪದಲ್ಲಿ ವೇಷ ತೊಟ್ಟು ಬಂದಿದ್ದೀನಿ.
ಏನ್ ಹೇಳ್ತಾ ಇದೀರಾ ಪಾಂಡುರಂಗ ಅವ್ರೆ? ನೀವು ತಿಳ್ಕೊಂಡ ಹಾಗೆ ನಾನು ಪಾಂಡುರಂಗ ಅಲ್ಲ, ರಘು. ಈ ವಿಷಯನ ನಾ ಹೇಳಿದ್ರೆ ನೀವು ನಂಬಲ್ಲ ಅಂತ ಇಲ್ಲಿ ತನಕ ನಾ ಹೇಳೇ ಇರ್ಲಿಲ್ಲ. ನೀನೇನೇ ಹೇಳು, ನಿನ್ನ ಆಸ್ತಿ ಅಂತಸ್ತು ನಂಗೆ ಏನೂ ಬೇಕಾಗಿಲ್ಲ. ನಮ್ ಡ್ಯಾಡಿ ದೊಡ್ಡ ಸಾಹುಕಾರ. ನನಗ್ ಬೇಕಾಗಿರೋದು ನಿನ್ ಪ್ರೀತಿ ಮಾತ್ರ. ನೀನ್ ಹೇಗೆ ಇರು, ನಾನ್ ನಿನ್ನೆ ಪ್ರೀತಿ ಮಾಡೋದು. ನನ್ನ ಹೆಸರು ಬದಲಾವಣೆ ಆದ್ರೂ ಪ್ರೀತಿ ಮಾಡ್ತೀಯಾ? ಖಂಡಿತ ಪ್ರೀತಿ ಮಾಡ್ತೀನಿ. ನನ್ನ ಮುಖ ಬದಲಾವಣೆ ಆದ್ರೂ ನನ್ನನ್ನು ಪ್ರೀತಿ ಮಾಡ್ತೀಯಾ? ಖಂಡಿತ ಪ್ರೀತಿ ಮಾಡ್ತೀನಿ. ಹಾಗಾದ್ರೆ ನನ್ನ ಅಸಲಿ ರೂಪ ಏನು ಅಂತ ನಿನಗ ತೋರಿಸ್ತೀನಿ. ನೋಡಿದೆ ತೇಜಸ್ವಿನಿ, ಇದು ನನ್ನ ನಿಜವಾದ ರೂಪ. ಈ ಮಾಸ್ಕ್ ಹಾಕೊಂಡು ಪಾಂಡುರಂಗನ್ ರೂಪದಲ್ಲಿ ಬಂದು ನಾನು ಇನ್ನ ಪ್ರೀತಿ ಮಾಡ್ತಾ ಇದ್ದೆ. ಹ? ಹಾಗಾದ್ರೆ ನೀನ್ ಪಾಂಡುರಂಗ ಅಲ್ಲ, ರಘುನಾ? ಹೌದಮ್ಮ, ಇವನು ರಘು ತುಂಬಾ ಒಳ್ಳೆ ಹುಡುಗ. ನನಗೆ ಮುಂಚಿಂದನೂ ಗೊತ್ತು. ಆದ್ರೆ ಇವ್ರು ಈ ತರ ನಾಟಕ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಬಿಡು. ಇದು ನಾಟಕ ಅಲ್ಲ ಸರ್, ನಾನು ನಿಜವಾಗ್ಲೂ ತೇಜಸ್ವಿನ ಪ್ರೀತಿ ಮಾಡ್ತಾ ಇದ್ದೀನಿ. ನೀನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀಲ್ವ ಅಂತ ಚೆಕ್ ಮಾಡೋದಕ್ಕೆ ನಾನು ಆ ರೀತಿ ಮಾಡಿದೆ. ಹೌದಾ? ನೀನ್ ನನ್ನ ಇಷ್ಟೆಲ್ಲ ಇಷ್ಟಪಡ್ತಾ ಇದ್ಯಾ? ಅಯ್ಯೋ, ಹೀಗೆಲ್ಲ ನಾಟಕ ಮಾಡೋ ಬದಲು ಒಂದ್ ಮಾತು ನನ್ನ ಹತ್ರ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತು ತಾನೆ? ಈಗ ಏನ್ ಕಾಲ ಮಿಂಚಿಲ್ಲ, ಹೇಳ. ಐ ಲವ್ ಯು ತೇಜಸ್ವಿನಿ. ಡ್ಯಾಡಿ, ನಂಗೆ ಈಗೆಲ್ಲ ಅರ್ಥ ಆಯ್ತು. ನಾನ್ ಬೇರೆ ಯಾರನ್ನೂ ಮದ್ವೆ ಆಗಲ್ಲ, ರಘುನೇ ಮದ್ವೆ ಆಗೋದು.